ರಾಜ್ಯ ಕಾಂಗ್ರೆಸ್ ಪಾಳೆಯದಲ್ಲಿ ಈಗ ಸಂಪುಟ ಸರ್ಜರಿಯ ಸರ್ಕಸ್ ನಡೀತಾ ಇದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಆಲ್ರೆಡಿ ಹೈಕಮಾಂಡ್ ಜೊತೆಯಲ್ಲಿ ಮೊದಲ ಹಂತದಲ್ಲಿ ಈಗ ಚರ್ಚೆ ಮಾಡಿದ್ದಾರೆ. ಯಾರನ್ನ ಉಳಿಸ್ಕೊಳ್ಬೇಕು, ಯಾರನ್ನ ಕೈ ಬಿಡಬೇಕು, ಯಾರಿಗೆ ಅವಕಾಶ ಕೊಡಬೇಕು ಅನ್ನೋದು. ಯಾವ ಸಚಿವರ ಕುರ್ಚಿಗೆ ಹಾಗಾದ್ರೆ ಕಂಟಕ ಕಾದಿದೆ. ಮಂತ್ರಿಗಿರಿಯನ್ನ ಉಳಿಸಿಕೊಳ್ಳಲು ಸಚಿವರು ದೆಹಲಿ ಪರೇಡ್ ಮಾಡ್ತಾ ಇದ್ದಾರೆ. ಸಿಎಂ ಹೈಕಮಾಂಡ್ ಮೇಲೆ ಮಂತ್ರಿಗಳು ಒತ್ತಡ ಹಾಕುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಯಾವ ಸಚಿವರಿಗೂ ಸ್ಪಷ್ಟ ಮಾಹಿತಿಯನ್ನ ಸಿದ್ದರಾಮಯ್ಯ ಇಲ್ಲಿವರೆಗೂ ಕೂಡ ನೀಡಿಲ್ಲ. ನಿಮ್ಮನ್ನು ಉಳಿಸ್ಕೊತೀವಿ, ನಿಮ್ಮನ್ನ ಹಿತಾಕ್ತೀವಿ ಅಂತೇಳಿ ಯಾವ ಸಚಿವರಿಗೂ ಕೂಡ ಇಲ್ಲಿವರೆಗೂ ಕೂಡ ಸ್ಪಷ್ಟವಾದಂತಹ ಮಾಹಿತಿಯನ್ನ ನೀಡಿಲ್ಲ. ಆದ್ರೆ ಅಂಥದ್ದೊಂದು ಪ್ರಯತ್ನ ನಡೀತಾ ಇದೆ. ಈ ಕುರಿತಾಗಿ ಮಂತ್ರಿಗಿರಿಯನ್ನು ಉಳಿಸಿಕೊಳ್ಳೋದಕ್ಕೆ, ತಮ್ಮ ಪಟ್ಟವನ್ನು ಉಳಿಸಿಕೊಳ್ಳೋದಕ್ಕೆ ಈಗ ಹಾಲಿ ಸಚಿವರುಗಳು ಹೈಕಮಾಂಡ್ ಮಟ್ಟದಲ್ಲಿ ಒತ್ತಡ ತರುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯ ಅವರ ಮೇಲೂ ಕೂಡ ಒತ್ತಡವನ್ನ ಹೇರ್ತಾ ಇದ್ದಾರೆ. ಆದ್ರೆ ಯಾರಿಗೂ ಕೂಡ ಇವರಿರ್ತಾರೆ, ಇವ್ರು ಹೋಗ್ತಾರೆ, ಇವ್ರು ಸೇರ್ತಾರೆ ಅನ್ನೋದ್ರ ಬಗ್ಗೆ ಯಾವುದೇ ಖಚಿತ ಮಾಹಿತಿ ಇಲ್ಲ. ಸಚಿವ ಸ್ಥಾನ ಬಿಡ್ಲಿಕ್ಕೆ ರೆಡಿಯಾದ್ರ ಸಚಿವ ಸುಧಾಕರ್, ಹೈಕಮಾಂಡ್ ಸಿದ್ದರಾಮಯ್ಯ ಹೇಳಿದಂತೆ ನಾನು ಮಾಡ್ತೇನೆ ಒಂದು ಗುಮಾನಿಯಂತೂ ಸುಧಾಕರ್ಗಿದೆ. ರಿಪಬ್ಲಿಕ್ ಕನ್ನಡಕ್ಕೆ ಸಚಿವ ಡಿ ಸುಧಾಕರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನನಗೆ ಸಂಪುಟ ಪುನರ್ರಚನೆಯ ಬಗ್ಗೆ ಮಾಹಿತಿ ಇಲ್ಲ, ಗೊತ್ತಿಲ್ಲ ನನಗೆ. ಹೈಕಮಾಂಡ್ ಹೇಳಿದಂತೆ ನಾನು ಮಾಡ್ತೇನೆ, ಸಿದ್ದರಾಮಯ್ಯ ಹೇಳಿದಂತೆ ನಾನು ಮಾಡ್ತೇನೆ. ಸಚಿವ ಸ್ಥಾನ ಬಿಡ್ಲಿಕ್ಕೆ ರೆಡಿ ಆದ್ರೆ ಹಾಗಾದ್ರೆ ಸಚಿವ ಸುಧಾಕರ್ ಅವರಿಗೆ ಆ ಸೂಕ್ಷ್ಮತೆ ಅರ್ಥ ಆಗಿದೆಯಾ? ಸಿದ್ದರಾಮಯ್ಯ ಹೇಳ್ದಂಗೆ ಮಾಡ್ತೀನಿ ಅಂತ ಹೇಳಿದ್ರೆ ಹಂಗಾದ್ರೆ ಸಿದ್ದರಾಮಯ್ಯ ಇವರಿಗೆ ಹೇಳಿದಾರ? ಹೈಕಮಾಂಡ್ ಏನಾದ್ರೂ ಒಂದು ಸಣ್ಣ ಸೂಚನೆಯನ್ನು ಕೊಟ್ಟಿದ್ಯಾ? ಇದೆಲ್ಲವೂ ಈಗ ಕುತೂಹಲ. ಆದ್ರೆ ಯಾವಾಗ ಆಗತ್ತೆ, ಯಾರು ಸೇರ್ಕೊಳ್ತಾರೆ, ಯಾರನ್ನ ಕೈ ಬಿಡ್ತಾರೆ ಅನ್ನೋದೇ ಕುತೂಹಲ. ಇನ್ನು ಅದ್ರ ಪುನರ್ರಚನೆ ಅಂತ ಹೇಳ್ತಾ ಇದ್ದಾರೆ, ಏನು ಸುತ್ತೆ ಸರ್ ನಿಮಗೆ? ಇನ್ನು ಅದ್ರ ಬಗ್ಗೆ ನನಗೇನು ಮಾಹಿತಿ ಇಲ್ಲ. ಅದು ಹೈಕಮಾಂಡ್ ಮತ್ತು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗೆ ಸೇರಿರ್ತಕ್ಕಂಥ ವಿಚಾರ. ಒಂದು ಜನ ಸಚಿವರು ಕೈ ಬಿಡ್ತಾರ, ಆ ಲಿಸ್ಟ್ ಅಲ್ಲಿ ನಿಮ್ದು ಕೂಡ ಇದೆ ಅಂತ ಕೇಳ್ಪಡ್ತಾ ಇರೋದು. ಸಚಿವರು ಸ್ಥಾನ ಕೈ ಬಿಟ್ಟ ಅಂದ್ರೆ ನೀವು ಸಿದ್ಧ ಇದ್ದೀರಂತ ಸರ್? ಹೈಕಮಾಂಡ್ ಈಸ್ ಫೈನಲ್, ಸಿಎಂ ಅಂಡ್ ಡಿಸಿಎಂ ಈಸ್ ಫೈನಲ್. ಎಷ್ಟು ಜನ ಸಚಿವರು ಕೈ ಬಿಟ್ಟರು ಕೂಡ ಮತ್ತೆ ನಾನು ಹೇಳ್ತಿರೋದೇನು, ನಿಮ್ಗೇನು ಆಶಾಭವನ ಇದೆ ಸರ್? ನಿಮ್ಗೆ ಕೈ ಬಿಡಲ್ಲ ಅಂತ ಆಶಾಭವನಿಗೆ? ಒಂದು ನಿಮಿಷ. ನೋ ಸಿ ಡಿಪೆಂಡ್ಸ್ ಪಾರ್ಟಿ ಅಲ್ಲ, ನೀವೇನಾದ್ರೂ ಕೆಲಸ ಮಾಡ್ತಾ ಇದ್ದೀವಿ. ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ವಿಜಯ್, ಎಷ್ಟು ಜನರಿಗೆ ಕೊಡ್ಬೋದು, ಎಷ್ಟು ಜನರನ್ನ ಸೇರಿಸಿಕೊಳ್ಬಹುದು ಹೈಕಮಾಂಡ್ ಮಟ್ಟದಲ್ಲಿ, ಅಥವಾ ಈಗ ಕಾಂಗ್ರೆಸ್ ಪಾಳೆಯದಲ್ಲಿ ಏನೇನು ಚರ್ಚೆಗಳಿದ್ದಾವೆ, ಯಾರ್ಯಾರು ಏನೇನು ಹೇಳ್ತಾ ಇದ್ದಾರೆ ವಿಜಯ್? ರಂಜಿತ್, ಬಹಳ ದಿನಗಳ ನಂತರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ದೆಹಲಿ ಪ್ರವಾಸ 4 ದಿನಗಳ ಕಾಲ, 3-4 ದಿನಗಳ ಕಾಲ ಅಲ್ಲೇ ಇರುವ ಸಂಬಂಧಪಟ್ಟಂತೆ ಕೂಡ ಹೋಗ್ತಾ ಇರುವಂತದ್ದು. ಇದು ಸಾಕಷ್ಟು ಕುತೂಹಲ. ಯಾಕೆ ಕುತೂಹಲ ಅಂತಂದ್ರೆ, ಹೈಕಮಾಂಡ್ ಮಟ್ಟದಲ್ಲಿ ಈಗ ಚರ್ಚೆ ನಡೀತಾ ಕಳೆದ 2-3 ತಿಂಗಳಿಂದ ಸಚಿವ ಸಂಪುಟ ಪುನರ್ರಚನೆ ವಿಚಾರ ಸಂಬಂಧಪಟ್ಟಂತೆ ಮತ್ತು ಕೆಪಿಸಿಸಿ ಅಧ್ಯಕ್ಷ ಬದಲಾವಣೆ ಬಗ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಬಣದವರು ಒತ್ತಡ ಇರುವಂತದ್ದು. ಈಗ ಸಚಿವ ಸಂಪುಟ ಪುನರ್ರಚನೆ ವಿಚಾರದಲ್ಲಿ ಹೈಕಮಾಂಡ್ ಪಟ್ಟಿಯಲ್ಲಿ ಈ ಕ್ಷಣದಲ್ಲಿ ಇರುವವರೆಗೂ ಕೂಡ 10 ಹೆಸರುಗಳು ಇರುವಂತದ್ದು. 10 ಜನ ಸಚಿವನ ಕೈಬಿಟ್ಟು ಹೊಸಬರಿಗೆ ನೇಮಕ ಮಾಡಬೇಕು. ಈ ಮೂಲಕ ಸರ್ಕಾರ ಮತ್ತು ಪಕ್ಷದ ವರ್ಚಸ್ಸನ್ನು ಹೆಚ್ಚಿಸಬೇಕು. ಆದ್ರೆ ಸಿದ್ದರಾಮಯ್ಯ ಅವರು ಇದಕ್ಕೆ ಹೋಗ್ತಾ ಇಲ್ಲ. ಸಚಿವ ಸಂಪುಟ ಪುನರ್ರಚನೆ ಈಗ ಬೇಡ, ಮುಂದೆ ನೋಡೋಣ ಅಂತ ಹೇಳುವ ಮೂಲಕ ಹೈಕಮಾಂಡ್ ಮೇಲೆ ಒತ್ತಡವನ್ನ ಏರ್ತಾ ಇರುವಂತದ್ದು. ಆದ್ರೆ ಡಿ.ಕೆ. ಶಿವಕುಮಾರ್ ಅವರು ಹೈಕಮಾಂಡ್ ಮೂಲಕ ಒತ್ತಡ ಏರಿ ತಮ್ಮ ಆಪ್ತರನ್ನ ಸಚಿವ ಸಂಪುಟ ಸೇರಿಸುವ ಸಂಬಂಧಪಟ್ಟಂತೆ ಯತ್ನಕ್ಕೆ ಸಿದ್ದರಾಮಯ್ಯ ಬಣ ಮತ್ತು ಸಿದ್ದರಾಮಯ್ಯ ಒಂದು ಅಸಮಾಧಾನಗೊಂಡಿರುವುದು, ಆಕ್ರೋಶಗೊಂಡಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಈಗ ಸಿದ್ದರಾಮಯ್ಯ ಅವರು ದೆಹಲಿಯ ಪ್ರವಾಸದಲ್ಲಿ ಹೈಕಮಾಂಡ್ ಮತ್ತು ಸಿದ್ದರಾಮಯ್ಯ ನಡುವಿನ ಮಾತುಕತೆ ಸಾಕಷ್ಟು ಮಹತ್ವ ಪಡೆದುಕೊಂಡಿದೆ. ಹೈಕಮಾಂಡ್ ಒತ್ತಡಕ್ಕೆ ಮಣಿದು ಸಚಿವ ಸಂಪುಟ ಪುನರಚನೆ ಮಾಡ್ತಾರಾ ಅಥವಾ ಹೈಕಮಾಂಡ್ಗೆ ಕೂಡ ಮನವರಿಕೆ ಮಾಡ್ಕೊಡ್ತಾರಾ ಅಂತ. ಇದೆಲ್ಲದರ ನಡುವೆ 8ರಿಂದ 10 ಜನ ಸಚಿವರ ಪಟ್ಟಿ ಹೈಕಮಾಂಡ್ ನಲ್ಲಿ ಇರುವಂತದ್ದು. ಅದರಲ್ಲಿ ಯಾವ್ಯಾವ ಸಚಿವರು ಇದೆ ಅನ್ನುವಂಥದ್ದು ಕೂಡ ಸಚಿವರ ಎದೆಯಲ್ಲಿ ಒಂದ್ ರೀತಿ ನಡಕ ಶುರುವಾಗಿರುವಂತದ್ದು. ಅದು ಒಂದೊಂದು ಬಹಳ ಸ್ಪಷ್ಟ. ಸಚಿವ ಸಂಪುಟ ಪುನರಚನೆ ಏನಾದ್ರೂ ಕೂಡ ಹೈಕಮಾಂಡ್ ಒತ್ತಡಕ್ಕೆ ಮಾಡಿದ್ರೆ 10 ಜನ ಸಚಿವರು ಔಟ್ ಆಗ್ತಾರೆ. ಇಲ್ಲ ಅಂತಂದ್ರೆ ಸಿದ್ದರಾಮಯ್ಯ ಅವರು ಮನವರಿಕೆ ಮಾಡಿಕೊಟ್ರೆ ಒಂದು 2ರಿಂದ 3 ಜನ ಸಚಿವ ಸಂಪುಟ ಪುನರಚನೆ ಸಣ್ಣ ಪ್ರಮಾಣದಲ್ಲಿ ಆಗ್ಬಹುದು. ಎಲ್ಲವೂ ಕೂಡ ಇಂದು ದೆಹಲಿಯಲ್ಲಿ ಹೋಗುವಂತ ಸಿದ್ದರಾಮಯ್ಯ ಅವರು ಹೈಕಮಾಂಡ್ ಭೇಟಿಯ ಬಳಿಕ ಒಂದು 2-3 ದಿನಗಳ ಬಳಿಕ ಒಂದು ಸ್ಪಷ್ಟ ಚಿತ್ರಣ ಹೊರಬೀಳಲಿದೆ. ರಂಜಿತ್, ಕರೆಕ್ಟ್ ವಿಜಯ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ರಾಜ್ಯ ಕಾಂಗ್ರೆಸ್ ಪಾಳೆಯದಲ್ಲಿ ಈಗ ಸಂಪುಟ ಸರ್ಜರಿಯ ಸರ್ಕಸ್ ನಡೀತಾ ಇದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಆಲ್ರೆಡಿ ಹೈಕಮಾಂಡ್ ಜೊತೆಯಲ್ಲಿ ಮೊದಲ ಹಂತದಲ್ಲಿ ಈಗ ಚರ್ಚೆ ಮಾಡಿದ್ದಾರೆ. ಯಾರನ್ನ ಉಳಿಸ್ಕೊಳ್ಬೇಕು, ಯಾರನ್ನ ಕೈ ಬಿಡಬೇಕು, ಯಾರಿಗೆ ಅವಕಾಶ ಕೊಡಬೇಕು ಅನ್ನೋದು. ಯಾವ ಸಚಿವರ ಕುರ್ಚಿಗೆ ಹಾಗಾದ್ರೆ ಕಂಟಕ ಕಾದಿದೆ. ಮಂತ್ರಿಗಿರಿಯನ್ನ ಉಳಿಸಿಕೊಳ್ಳಲು ಸಚಿವರು ದೆಹಲಿ ಪರೇಡ್ ಮಾಡ್ತಾ ಇದ್ದಾರೆ. ಸಿಎಂ ಹೈಕಮಾಂಡ್ ಮೇಲೆ ಮಂತ್ರಿಗಳು ಒತ್ತಡ ಹಾಕುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಯಾವ ಸಚಿವರಿಗೂ ಸ್ಪಷ್ಟ ಮಾಹಿತಿಯನ್ನ ಸಿದ್ದರಾಮಯ್ಯ ಇಲ್ಲಿವರೆಗೂ ಕೂಡ ನೀಡಿಲ್ಲ. ನಿಮ್ಮನ್ನು ಉಳಿಸ್ಕೊತೀವಿ, ನಿಮ್ಮನ್ನ
ಕಿತ್ತಾಕ್ತೀವಿ ಅಂತ ಹೇಳಿ ಯಾವ ಸಚಿವರಿಗೂ ಕೂಡ ಇಲ್ಲಿವರೆಗೂ ಕೂಡ ಸ್ಪಷ್ಟವಾದಂತಹ ಮಾಹಿತಿಯನ್ನ ನೀಡಿಲ್ಲ. ಆದ್ರೆ ಅಂಥದ್ದೊಂದು ಪ್ರಯತ್ನ ನಡೀತಾ ಇದೆ. ಈ ಕುರಿತಾಗಿ ಮಂತ್ರಿಗಿರಿಯನ್ನು ಉಳಿಸಿಕೊಳ್ಳೋದಕ್ಕೆ, ತಮ್ಮ ಪಟ್ಟವನ್ನು ಉಳಿಸಿಕೊಳ್ಳೋದಕ್ಕೆ ಈಗ ಹಾಲಿ ಸಚಿವರುಗಳು ಹೈಕಮಾಂಡ್ ಮಟ್ಟದಲ್ಲಿ ಒತ್ತಡ ತರುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯ ಅವರ ಮೇಲೂ ಕೂಡ ಒತ್ತಡವನ್ನ ಹೇರ್ತಾ ಇದ್ದಾರೆ. ಆದ್ರೆ ಯಾರಿಗೂ ಕೂಡ ಇವರಿರ್ತಾರೆ, ಇವ್ರು ಹೋಗ್ತಾರೆ, ಇವ್ರು ಸೇರ್ತಾರೆ ಅನ್ನೋದ್ರ ಬಗ್ಗೆ ಯಾವುದೇ ಖಚಿತ ಮಾಹಿತಿ ಇಲ್ಲ. ಸಚಿವ ಸ್ಥಾನ ಬಿಡ್ಲಿಕ್ಕೆ ರೆಡಿಯಾದ್ರ ಸಚಿವ ಸುಧಾಕರ್, ಹೈಕಮಾಂಡ್ ಸಿದ್ದರಾಮಯ್ಯ ಹೇಳಿದಂತೆ ನಾನು ಮಾಡ್ತೇನೆ, ಒಂದು ಗುಮಾನಿಯಂತೂ ಸುಧಾಕರ್ಗಿದೆ. ರಿಪಬ್ಲಿಕ್ ಕನ್ನಡಕ್ಕೆ ಸಚಿವ ಡಿ ಸುಧಾಕರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನನಗೆ ಸಂಪುಟ ಪುನರ್ರಚನೆಯ ಬಗ್ಗೆ ಮಾಹಿತಿ ಇಲ್ಲ, ಗೊತ್ತಿಲ್ಲ ನನಗೆ. ಹೈಕಮಾಂಡ್ ಹೇಳಿದಂತೆ ನಾನು ಮಾಡ್ತೇನೆ, ಸಿದ್ದರಾಮಯ್ಯ ಹೇಳಿದಂತೆ ನಾನು ಮಾಡ್ತೇನೆ. ಸಚಿವ ಸ್ಥಾನ ಬಿಡ್ಲಿಕ್ಕೆ ರೆಡಿ ಆದ್ರೆ ಹಾಗಾದ್ರೆ ಸಚಿವ ಸುಧಾಕರ್ ಅವರಿಗೆ ಆ ಸೂಕ್ಷ್ಮತೆ ಅರ್ಥ ಆಗಿದೆಯಾ? ಸಿದ್ದರಾಮಯ್ಯ ಹೇಳ್ದಂಗೆ ಮಾಡ್ತೀನಿ ಅಂತ ಹೇಳಿದ್ರೆ ಹಂಗಾದ್ರೆ ಸಿದ್ದರಾಮಯ್ಯ ಇವ್ರಿಗೆ ಹೇಳಿದಾರ? ಹೈಕಮಾಂಡ್ ಏನಾದ್ರೂ ಒಂದು ಸಣ್ಣ ಸೂಚನೆಯನ್ನು ಕೊಟ್ಟಿದ್ಯಾ? ಇದೆಲ್ಲವೂ ಈಗ ಕುತೂಹಲ. ಆದ್ರೆ ಯಾವಾಗ ಆಗತ್ತೆ, ಯಾರು ಸೇರ್ಕೊಳ್ತಾರೆ, ಯಾರನ್ನ ಕೈ ಬಿಡ್ತಾರೆ ಅನ್ನೋದೇ ಕುತೂಹಲ. ಪುನರ್ರಚನೆ ಅಂತ ಹೇಳ್ತಾ ಇದ್ದಾರೆ, ಏನಿಸುತ್ತೆ ಸರ್ ನಿಮಗೆ? ಇನ್ನು ಅದ್ರ ಬಗ್ಗೆ ನನಗೇನು ಮಾಹಿತಿ ಇಲ್ಲ. ಅದು ಹೈಕಮಾಂಡ್ ಮತ್ತು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗೆ ಸೇರಿರ್ತಕ್ಕಂಥ ವಿಚಾರ. ಒಂದು ಜನ ಸಚಿವರು ಕೈ ಬಿಡ್ತಾರ, ಆ ಲಿಸ್ಟ್ ಅಲ್ಲಿ ನಿಮ್ದು ಕೂಡ ಇದೆ ಅಂತ ಕೇಳ್ಪಡ್ತಾ ಇರೋದು. ಸಚಿವರು ಸ್ಥಾನ ಕೈ ಬಿಟ್ಟ ಅಂದ್ರೆ ನೀವು ಸಿದ್ಧ ಇದ್ದೀರಂತ ಸರ್? ಹೈಕಮಾಂಡ್ ಈಸ್ ಫೈನಲ್, ಸಿಎಂ ಅಂಡ್ ಡಿಸಿಎಂ ಈಸ್ ಫೈನಲ್. ಎಷ್ಟು ಜನ ಸಚಿವರು ಕೈ ಬಿಟ್ಟರು ಕೂಡ ಮತ್ತೆ ನಾನು ಹೇಳ್ತಿರೋದೇನು, ನಿಮ್ಗೇನು ಆಶಾಭಾವನೆ ಇದೆ ಸರ್? ನಿಮ್ ಕೈ ಬಿಡಲ್ಲ ಅಂತ ಆಶಾಭಾವನೆ ಇದೆ? ಒಂದು ನಿಮಿಷ. ನೋ ಸಿ ಡಿಪೆಂಡ್ಸ್ ಪಾರ್ಟಿ ಅಲ್ಲ, ನೀವೇನಾದ್ರೂ ಕೆಲಸ ಮಾಡ್ತಾ ಇದ್ದೀವಿ. ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ವಿಜಯ್, ಎಷ್ಟು ಜನರಿಗೆ ಕೊಡ್ಬೋದು, ಎಷ್ಟು ಜನರನ್ನ ಸೇರಿಸಿಕೊಳ್ಬಹುದು ಹೈಕಮಾಂಡ್ ಮಟ್ಟದಲ್ಲಿ, ಅಥವಾ ಈಗ ಕಾಂಗ್ರೆಸ್ ಪಾಳೆಯದಲ್ಲಿ ಏನೇನು ಚರ್ಚೆಗಳಿದ್ದಾವೆ, ಯಾರ್ಯಾರು ಏನೇನು ಹೇಳ್ತಾ ಇದ್ದಾರೆ ವಿಜಯ್? ರಂಜಿತ್, ಬಹಳ ದಿನಗಳ ನಂತರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ದೆಹಲಿ ಪ್ರವಾಸ 4 ದಿನಗಳ ಕಾಲ, 3-4 ದಿನಗಳ ಕಾಲ ಅಲ್ಲೇ ಇರುವ ಸಂಬಂಧಪಟ್ಟಂತೆ ಕೂಡ ಹೋಗ್ತಾ ಇರುವಂತದ್ದು. ಇದು ಸಾಕಷ್ಟು ಕುತೂಹಲ. ಯಾಕೆ ಕುತೂಹಲ ಅಂತಂದ್ರೆ, ಹೈಕಮಾಂಡ್ ಮಟ್ಟದಲ್ಲಿ ಈಗ ಚರ್ಚೆ ನಡೀತಾ ಕಳೆದ 2-3 ತಿಂಗಳಿಂದ ಸಚಿವ ಸಂಪುಟ ಪುನರ್ರಚನೆ ವಿಚಾರ ಸಂಬಂಧಪಟ್ಟಂತೆ ಮತ್ತು ಕೆಪಿಸಿಸಿ ಅಧ್ಯಕ್ಷ ಬದಲಾವಣೆ ಬಗ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಪ್ತ ಬಣದವರು, ಸಿದ್ದರಾಮಯ್ಯ ಬಣದವರು ಒತ್ತಡ ಇರುವಂತದ್ದು. ಈಗ ಸಚಿವ ಸಂಪುಟ ಪುನರ್ರಚನೆ ವಿಚಾರದಲ್ಲಿ ಹೈಕಮಾಂಡ್ ಪಟ್ಟಿಯಲ್ಲಿ ಈ ಕ್ಷಣದಲ್ಲಿ ಇರುವವರೆಗೂ ಕೂಡ 10 ಹೆಸರುಗಳು ಇರುವಂತದ್ದು. 10 ಜನ ಸಚಿವನ ಕೈ ಬಿಟ್ಟು ಹೊಸಬರಿಗೆ ನೇಮಕ ಮಾಡಬೇಕು. ಈ ಮೂಲಕ ಸರ್ಕಾರ ಮತ್ತು ಪಕ್ಷದ ವರ್ಚಸ್ಸನ್ನು ಹೆಚ್ಚಿಸಬೇಕು ಅಂತ. ಆದ್ರೆ ಸಿದ್ದರಾಮಯ್ಯ ಅವರು ಇದಕ್ಕೆ ಹೋಗ್ತಾ ಇಲ್ಲ. ಸಚಿವ ಸಂಪುಟ ಪುನರ್ರಚನೆ ಈಗ ಬೇಡ, ಮುಂದೆ ನೋಡೋಣ ಅಂತ ಹೇಳುವ ಮೂಲಕ ಹೈಕಮಾಂಡ್ ಮೇಲೆ ಒತ್ತಡವನ್ನ ಏರ್ತಾ ಇರುವಂತದ್ದು. ಆದ್ರೆ ಡಿ.ಕೆ. ಶಿವಕುಮಾರ್ ಅವರು ಹೈಕಮಾಂಡ್ ಮೂಲಕ ಒತ್ತಡ ಏರಿ ತಮ್ಮ ಆಪ್ತರನ್ನ ಸಚಿವ ಸಂಪುಟ ಸೇರಿಸುವ ಸಂಬಂಧಪಟ್ಟಂತೆ ಯತ್ನಕ್ಕೆ ಸಿದ್ದರಾಮಯ್ಯ ಬಣ ಮತ್ತು ಸಿದ್ದರಾಮಯ್ಯ ಒಂದು ಅಸಮಾಧಾನಗೊಂಡಿರುವುದು, ಆಕ್ರೋಶಗೊಂಡಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಈಗ ಸಿದ್ದರಾಮಯ್ಯ ಅವರು ದೆಹಲಿಯ ಪ್ರವಾಸದಲ್ಲಿ ಹೈಕಮಾಂಡ್ ಮತ್ತು ಸಿದ್ದರಾಮಯ್ಯ ನಡುವಿನ ಮಾತುಕತೆ ಸಾಕಷ್ಟು ಮಹತ್ವ ಪಡೆದುಕೊಂಡಿದೆ. ಹೈಕಮಾಂಡ್ ಒತ್ತಡಕ್ಕೆ ಮಣಿದು ಸಚಿವ ಸಂಪುಟ ಪುನರಚನೆ ಮಾಡ್ತಾರಾ ಅಥವಾ ಹೈಕಮಾಂಡ್ಗೆ ಕೂಡ ಮನವರಿಕೆ ಮಾಡ್ಕೊಡ್ತಾರಾ ಅಂತ. ಇದೆಲ್ಲದರ ನಡುವೆ 8ರಿಂದ 10 ಜನ ಸಚಿವರ ಪಟ್ಟಿ ಹೈಕಮಾಂಡ್ ನಲ್ಲಿ ಇರುವಂತದ್ದು. ಅದರಲ್ಲಿ ಯಾವ್ಯಾವ ಸಚಿವರು ಇದೆ ಅನ್ನುವಂಥದ್ದು ಕೂಡ ಸಚಿವರ ಎದೆಯಲ್ಲಿ ಒಂದಿತ್ತ ನಡಕ ಶುರುವಾಗಿರುವಂತದ್ದು. ಆದ್ರೆ ಒಂದೊಂದು ಬಹಳ ಸ್ಪಷ್ಟ, ಸಚಿವ ಸಂಪುಟ ಪುನರಚನೆ ಏನಾದ್ರೂ ಕೂಡ ಹೈಕಮಾಂಡ್ ಒತ್ತಡಕ್ಕೆ ಮಾಡಿದ್ರೆ 10 ಜನ ಸಚಿವರು ಔಟ್ ಆಗ್ತಾರೆ. ಇಲ್ಲ ಅಂತಂದ್ರೆ ಸಿದ್ದರಾಮಯ್ಯ ಅವರು ಮನವರಿಕೆ ಮಾಡಿಕೊಟ್ರೆ 2-3 ಜನ ಸಚಿವ ಸಂಪುಟ ಪುನರಚನೆ ಸಣ್ಣ ಪ್ರಮಾಣದಲ್ಲಿ ಆಗ್ಬಹುದು. ಎಲ್ಲವೂ ಕೂಡ ಇಂದು ದೆಹಲಿಯಲ್ಲಿ ಹೋಗುವಂತ ಸಿದ್ದರಾಮಯ್ಯ ಅವರು ಹೈಕಮಾಂಡ್ ಭೇಟಿಯ ಬಳಿಕ 2-3 ದಿನಗಳ ಬಳಿಕ ಒಂದು ಸ್ಪಷ್ಟ ಚಿತ್ರಣ ಹೊರಬೀಳಲಿದೆ. ರಂಜಿತ್. ಕರೆಕ್ಟ್ ವಿಜಯ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.